ಹಾಯ್ ಫ್ರೆಂಡ್ಸ್, ನಾನಿವತ್ತು ಹಸಿರು ಕಾಳು ಸ್ವಲ್ಪ ಹಾಕಿ ನೆನೆಸಿದ್ದೀನಿ. ಅದನ್ನು ಏನು ಇಷ್ಟು ಅವರ್ ನೆನೆಸ್ಬೇಕು ಅಂತ ಏನಿಲ್ಲ. ಅದು ಸ್ವಲ್ಪ ಚೆನ್ನಾಗಿ ನೆಂದಿದೆ ಅಂದರೆ ಸಾಕು. ಅದನ್ನು ನೆನೆಸ್ಬಿಟ್ಟು ನೋಡಿ ಇಷ್ಟು ಚೆನ್ನಾಗಿ ಅದು ನೆಂದಿದೆ ಅಂದಾಗ ನಾವು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಇದರೊಳಗಡೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಶುಂಠಿನ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಮತ್ತು ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳಿ. ನುಣ್ಣಗೆ ರುಬ್ಕೋಬೇಕಾಗುತ್ತೆ. ದಪ್ಪ ರುಬ್ಬಿದ್ರೆ ದೋಸೆ ಬರಲ್ಲ. ತುಂಬಾ ನುಣ್ಣಗೆ ರುಬ್ಕೊಳ್ಳಿ. ಎಷ್ಟು ನೈಸಾಗಿರಬೇಕು ಅಂದರೆ ತುಂಬಾ ನೈಸ್, ನೋಡಿ ಈ ಥರ ಕಾಣಿಸ್ಬೇಕು. ಮತ್ತು ಅದು ಕೈಗೆ ನಮಗೆ ತರ್ತರಿಯಾಗಿ ಸಿಕ್ಕಬಾರ್ದು, ಆ ಥರ ರುಬ್ಕೋಬೇಕಾಗುತ್ತೆ. ರುಬ್ಕೊಂಡಾದಮೇಲೆ ಇದಕ್ಕೆ ನಾನು ತುರಿದಿರುವಂತಹ ಕ್ಯಾರೆಟು, ತುರಿದಿರುವಂತಹ ಈರುಳ್ಳಿ ಇದಕ್ಕೆ ಹಾಕೊತಾ ಇದ್ದೀನಿ. ಕ್ಯಾರೆಟು ಮತ್ತು ಈರುಳ್ಳಿನ ತುರ್ಕೊಂಡು ತೊಗೋಬೇಕಾಗುತ್ತೆ. ಯಾಕೆಂದರೆ ಅದು ದೋಸೆನ ಹಾಕಬೇಕಾದ್ರೆ ಸರಿಯಾಗಿ ದೋಸೆನ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದನ್ನು ಈ ಥರ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡಾದಮೇಲೆ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕಲಿಸ್ಬಿಟ್ಟು ನಮಗೆ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ನಮಗೆ ದೋಸೆನ ಮಾಡ್ಕೋಬೇಕು. ಒಳ್ಳೆ ಹೆಲ್ದಿ ಫುಡ್ಡು. ಮಕ್ಕಳಿಗೆ ಬೆಳಿಗ್ಗೆ ಟೈಮು ಬ್ರೇಕ್ಫಾಸ್ಟು ಏನು ಮಾಡೋದು ಅಂತ ನೀವು ತಲೆ ಕೆಡಿಸ್ಕೊಂಡಿದ್ರೆ ಈ ಥರ ಮಾಡ್ಕೊಳ್ಳಿ. ಮತ್ತು ನೀವು ಬಾಣಲಿ ಅಂದರೆ ನೀವು ದೋಸೆ ತವ ಅಕಸ್ಮಾತ್ ಏನಾದ್ರೂ ದೋಸೆ ಹೇಳಲ್ಲ ಅಂತ ಏನಾದರೂ ಇದ್ದರೆ ಚೆನ್ನಾಗಿ ಈರುಳ್ಳಿಲಿ ಅದನ್ನ ಉಜ್ಜಿ ಅದನ್ನು ದೋಸೆನ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನು ತುಂಬ ವರ್ಷದ ಇದು ದೋಸೆ ತವ. ಈಗ ನೋಡಿ, ನಾನು ಇವಾಗ ದೋಸೆನ ಹಾಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮ ದೋಸೆ ತವದಲ್ಲಿ. ಏನು ಕಚ್ಕೊಳ್ಳೋದಾಗಲಿ ಏನೂ ಇರಲ್ಲ. ಸ್ವಲ್ಪ ಏನಾದ್ರೂ ನಾವು ಚಪಾತಿನೋ ಏನಾದರೂ ಬೇಯಿಸ್ತು ಅಂದರೆ ಸ್ವಲ್ಪ ಹೇಳಲ್ಲ. ಆವಾಗ ಈರುಳ್ಳಿ ತಗೊಂಡು ಚೆನ್ನಾಗಿ ಉಜ್ಜಿಬಿಟ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮೇಲ್ಗಡೆ ಒಂದು ಪ್ಲೇಟ ಮುಚ್ಚಿಬಿಟ್ಟು ಅದೆಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತೆಗೆದು ತಿಂದರೆ ಸೂಪರಾಗಿರುತ್ತೆ. ಮತ್ತು ಒಳ್ಳೆ ಹೆಲ್ದಿ ಫುಡ್ಡು. ಮಕ್ಕಳು ಬೆಳಿಗ್ಗೆ ಟೈಮ್ ಬ್ರೇಕ್ಫಾಸ್ಟ್ಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಲಂಚ್ಗೂ ಕೊಡ್ತೀನಿ ಅಂದ್ರೂ ಕೊಟ್ಟು ಕಳಿಸ್ಬೋದು ಮಕ್ಕಳಿಗೆ. ಇಷ್ಟೇ, ತುಂಬ ಚೆನ್ನಾಗಿ ಮಾಡಿಕೊಂಡು ತಿನ್ಬೋದು. ತುಂಬಾ ಈಸಿಯಾಗಿ ಇರುತ್ತೆ. ಮತ್ತು ನಿಮಗೆ ಏನು ಇವತ್ತು ಬೆಳಿಗ್ಗೆ ಆಯಿತು ಸಂಜೆ ಆಯಿತು ಅಂದರೆ ಬೆಳಿಗ್ಗೆ ಸಂಜೆ ಇದೇನಪ್ಪ ಇದೊಂದು ತಲೆನೋವು ಅನ್ನೋ ಟೆನ್ಷನ್ನೇ ಇರಲ್ಲ. ಅಷ್ಟು ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಒಂದೇ ಒಂದು ದೋಸೆನೂ ಸಹ ಕಿತ್ತಿ ಹೋಗಿಲ್ಲ. ಮತ್ತು ನಾನಿವತ್ತು ಅಲಸಂದೆ ಕಾಳು ಮತ್ತು ಹಲಸಲಕಾಯಿ ಹಾಕಿ ಒಂದು ಅದ್ಭುತವಾದಂತಹ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಬನ್ನಿ, ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ಸಖತ್ತಾಗಿರುತ್ತೆ, ತುಂಬಾ ಅದ್ಭುತವಾಗಿರುತ್ತೆ. ಹಲಸಲಕಾಯಿನ ನಾವು ಕಟ್ ಮಾಡಿ ಇಟ್ಕೊಂಡು ನೀರಲ್ಲಿ ನೆನೆಯೋಕ್ಕೆ ಇಟ್ಕೊಂಡಿದ್ದೀನಿ. ಅದನ್ನು ಕಟ್ ಮಾಡಿದ್ಮೇಲೆ ಕಲ್ಲರ್ ನೋಡಿ ಈ ಥರ ಕಲ್ಲರ್ ಬಂದುಬಿಡುತ್ತೆ. ಹಲಸಲಕಾಯಿ ಅಂದರೆ ಹಲಸಲ ಹಣ್ಣನ್ನು ನಾವು ತಿಂತೀವಲ್ಲ, ಆ ಹಲಸಲ ಹಣ್ಣನ್ನು ಚಿಕ್ಕದು ಕಾಯಿ ಬರುತ್ತಲ್ಲ, ಆ ಕಾಯಿನ ನಾವು ತೊಗೊಂಡಿರೋದು. ಕಾಳನ್ನ ಒಂದು ಸಲ ವಿಸಲ್ ಹೊಡೆಸು ಚೆನ್ನಾಗಿ ಅಂದರೆ ಅದು ಅರ್ಧ ಬೇಯಿಸ್ಬಿಟ್ಟು, ಕಾಳು ಪೂರ್ತಿ ಬೇಯಿಸೋಕ್ಕೆ ಹೋಗಬೇಡಿ, ಅರ್ಧನ ಬೇಯಿಸ್ಕೊಂಡು ಕಾಳನ್ನ ಮತ್ತು ಹಲಸಲಕಾಯಿನ ಅದರೊಳಗಡೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ಖಾರ ಎರಡನ್ನೂ ಹಾಕ್ಬಿಟ್ಟು ಹಲಸಲಕಾಯಿನ ಒಂದು 2 ವಿಷಲೋ ಒಂದು 3 ವಿಷಲೋ ಹೊಡೆಸ್ಕೊಳ್ಳಿ. ಜಾಸ್ತಿ ಬೇಯಿಸೋಕ್ಕೆ ಹೋಗಬೇಡಿ ಹಲಸಲಕಾಯಿನ. ಅದು ತುಂಬ ಬೆಂದ್ಬಿಟ್ರೆ ಎಲ್ಲ ಬಿಡಿ ಬಿಡಿ ಆಗಿಬಿಡುತ್ತೆ, ಆಗ ಚೆನ್ನಾಗಿ ಬರಲ್ಲ. ಅದಾದಮೇಲೆ ನಾನಿವಾಗ ನೋಡಿ ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ ಎರಡನ್ನೂ ಹಾಕ್ಕೊಂಡು ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ಬಿಟ್ಟಿದ್ದೆ. ಜಾಸ್ತಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನೀರನ್ನ. ತುಂಬ ಅಂದರೆ ತುಂಬಾ ಅಪರೂಪವಾದಂತಹ ಇದು. ನಿಮಗೆ ಯಾರಿಗೆ ಈ ಹಲಸಲಕಾಯಿಂದು ಗೊತ್ತಿಲ್ಲ ಅಂದರೆ ಇದನ್ನು ನೀವು ನಾನು ಕಟ್ ಮಾಡಿರೋದನ್ನ ತೋರಿಸಿಲ್ಲ ನಿಮಗೆ. ಕಟ್ ಮಾಡಿ ಹೇಗೆ ಕಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸಿಲ್ಲ. ನೋಡಿ, ಇಷ್ಟೇ ಹಲಸಲಕಾಯಿನ ಇಷ್ಟು ಬೇಯಿಸ್ಕೊಂಡಾದಮೇಲೆ ನೀರು ಬೇರೆ ಮತ್ತು ಬೇಯಿಸಿರುವ ಕಾಯಿ ಬೇರೆನೇ ಡಿವೈಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಟೊಮೊಟೊನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಒಂದಷ್ಟು ಬೇಯಿಸಿರುವಂಥ ಹಲಸಂದೆ ಕಾಳು, ಟೊಮೊಟೊ ಮತ್ತು
ಇದಕ್ಕೆ ಇಷ್ಟೇ ನಾವು ಸಿಂಪಲಾಗಿ ಮಾಡ್ತಾ ಇರೋದು. ಸಿಂಪಲಾಗಿ ಆದ್ರೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಈಗ ಅದನ್ನು ಇದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ನಾವು ಬಸ್ತಿರುವಂತಹ ನೀರು ಒಳಗಡೆ ಆ ರುಬ್ಬಿರುವಂಥ ಮಸಾಲಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನ ಕಲಿಸ್ಕೊಂಡು ಸ್ವಲ್ಪ ಹುಣಸೆ ಹಣ್ಣನ್ನು ಕಲಸಿ ಬಿಡಬೇಕಾಗುತ್ತೆ. ಹುಣಸೆ ಹಣ್ಣು ಕಲಸಿ ಅದಾದಮೇಲೆ ಇದಕ್ಕೆ ಹುಚ್ಚಳ ಪೌಡರ್ನ ಚೆನ್ನಾಗಿ ಕಲಿಸ್ಬಿಟ್ಟು ಆ ಪೌಡರ್ ತರಿಯಾಗಿ ಬರುತ್ತಲ್ವ, ಅದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾವು ಟೀಗೆ ಸೋರಿಸ್ತೀವಲ್ಲ ಅದು ಜಾರಲ್ಲಿ ನಾವು ಸೋದಿಸ್ಕೊಂಡು ಆ ಸಾಂಬಾರಿಗೆ ಆ ಹಾಲನ್ನು ಬಿಡಬೇಕಾಗತ್ತೆ. ಹುಚ್ಚಳ ಹಾಲನ್ನು ಅದರೊಳಗಡೆ ಹಾಕಬೇಕಾಗತ್ತೆ. ಆವಾಗ ಸಖತ್ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ನಿಮಗೆ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಹಾಕೊಳ್ಳೋಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕ್ಕೊಂಡು ಈ ಥರ ಅದರದ್ದು ಹುಚ್ಚಳ ಪೌಡರ್ದು ತರಿ ಬರುತ್ತಲ್ಲ ಅದನ್ನು ಬಿಸಾಕಬೇಕು. ಅದರಲ್ಲಿರೋ ಹಾಲನ್ನ ಅದರೊಳಗಡೆ ಹಾಕೋಬೇಕಾಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನಿವಾಗ ಇದಕ್ಕೆ ಈ ಥರ ಎಣ್ಣೆನ ಬಾಣಲಿಗೆ ಹಾಕೋತಾ ಇದ್ದೀನಿ. ಸಾಂಬಾರು ಕುದಿಯೋಕ್ಕೆ ಇಟ್ಟಿದ್ದೀನಿ ನೋಡಿ, ಕುದೀತಾ ಇದೆ ಇವಾಗ. ಅದು ಸಾಂಬಾರು ಕುದೀತಾ ಇರಲಿ. ಈ ಕಡೆ ಬಾಣಲಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಚಟಪಟ ಅಂತ ಸಿಡಿಯೋವರೆಗೂ ಇಟ್ಕೊಂಡು ಮತ್ತು ಇದಕ್ಕೆ ನಾನು ನೋಡಿ ಒಂದು ದಪ್ಪದ ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಈರುಳ್ಳಿ ಹಾಕ್ಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಅದನ್ನು ನಾವು ಸ್ವಲ್ಪ ಈರುಳ್ಳಿ ಎಲ್ಲ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಕರಿಬೇವಿನ ಸೊಪ್ಪನ್ನು, ಫ್ರೆಶ್ ಆಗಿರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಥರ ಅಂದರೆ ಕರಿಬೇವಿನ ಸೊಪ್ಪು ಅಂದರೆ ಯಾವುದು ಸಿಗುತ್ತೋ, ಫ್ರೆಶ್ಶೇ ಬೇಕು ಅಂತ ಏನಿಲ್ಲ, ನಿಮಗೆ ಯಾವ್ದು ಸಿಗುತ್ತೋ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಈಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದನ್ನು ಒಳಗಡೆ ಅಂದರೆ ಬೆಳ್ಳುಳ್ಳಿನ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಈ ಸಾಂಬಾರಿಗೆ ಬೆಳ್ಳುಳ್ಳಿನ ಹಾಕ್ಕೊಂಡ್ರೆ ಅದಕ್ಕೊಂದು ಫ್ಲೇವರು ಮತ್ತು ಅದಕ್ಕೊಂದು ಚೆನ್ನಾಗಿರೋದು. ಈಗ ನಾನು ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅರಿಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡಾದಮೇಲೆ 2 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಟೊಮೊಟೊನೂ ಅಷ್ಟೇ ನೀಟಾಗಿ ಬೇಯಿಸ್ಕೊಬೇಕಾಗತ್ತೆ. ಅದರೊಳಗಡೆ ಅದು ಚೆನ್ನಾಗಿ ಬೇಯಬೇಕು ಟೊಮೊಟೊ, ಇಲ್ಲ ಅಂದರೆ ಆ ಟೊಮೊಟೊ ನನಗೆ ಇರುತ್ತೆ, ಚೆನ್ನಾಗಿರಲ್ಲ. ಆಮೇಲೆ ಚೆನ್ನಾಗಿ ಅದನ್ನು ತುಂಬಾ ಸ್ಲೋವಾಗಿ ಗ್ಯಾಸನ್ನು ಇಟ್ಕೊಂಡು ನಾವು ಬೇಯಿಸ್ಕೊಂಡು ಇದಕ್ಕೆ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದೀತಾ ಇರುವಂತಹ ಸಾಂಬಾರನ್ನೇ ಇದರೊಳಗಡೆ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಸಾಂಬಾರನ್ನು. ಹಾಕ್ಕೊಂಡು ಆ ಮಸಾಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ಮಿಕ್ಸ್ ಮಾಡಿ ಟೊಮೊಟೊನ ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ಳಿ. ಬೇಯಿಸಿರುವಂಥ ಅಂದರೆ ಎಲ್ಲ ಪೂರ್ತಿ ನೀಟಾಗಿ ಬೆಂದಿರಬೇಕು. ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೆನ್ಪಿಟ್ಕೊಳ್ಳಿ, ಕಾಯಿಗೆ ನಾವು ಖಾರ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಿ. ಇದಕ್ಕೆ ನಾವು ಮಾಡಬೇಕಾಗಿರೋದು ಏನು ಅಂದರೆ ಚೆನ್ನಾಗಿ ಬೇಯಿಸ್ಕೊಂಡು ಇನ್ನೊಂದು ಸ್ವಲ್ಪ ನೀವು ಸಾಂಬಾರನ್ನ ಹಾಕೋಬೇಕಾಗುತ್ತೆ. ಯಾಕೆಂದರೆ ತುಂಬಾ ಗಟ್ಟಿಯಾಗೋಗಿತ್ತು. ಅದನ್ನು ಮಿಕ್ಸ್ ಮಾಡಿದಾಗ ನಮಗೆ ಕಾಯಿಗೆ ನೀಟಾಗಿ ಮಿಕ್ಸ್ ಆಗಲ್ಲ. ಅದಾದಮೇಲೆ ನೋಡಿ, ಈಗ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಸ್ಲೋವಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು, ಇಲ್ಲಾಂದರೆ ಅದೊಂಥರ ಚೆನ್ನಾಗಿ ಬರಲ್ಲ. ಮೇಲ್ಗಡೆ ಸ್ವಲ್ಪ ಹುಚ್ಚಳ ಪೌಡರ್ನ ಹಾಕೋತಾ ಇದ್ದೀನಿ. ನಿಮಗೆ ಕೆಲವರಿಗೆ ಹುಚ್ಚಳು ಅಂದರೆ ಏನು ಅಂತ ಗೊತ್ತಿಲ್ಲದೇ ಇರೋರಿಗೆ ಏನೂ ಮಾಡೋಕ್ಕಾಗಲ್ಲ. ಗೊತ್ತಿರೋರು ಖಂಡಿತ ಇದನ್ನು ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಈಗ ನಾನು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಈರುಳ್ಳಿ ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಇದು ಮುದ್ದೆಗೆ ಮತ್ತು ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಹೆಚ್ಚಿರುವಂತಹ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಮತ್ತು ಇನ್ನೊಂದು ಏನು ಅಂದರೆ, ನೀವು ಯಾವತ್ತೂ ಅಷ್ಟೇ ಒಗ್ಗರಣೆ ಹಾಕಬೇಕಾದ್ರೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟು ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ.
ಚೆನ್ನಾಗಿ ಕುದ್ದಿರುವಂಥ ಸಾಂಬಾರು